ಮೇಡಮ್. ಇನ್ನು ಈ ಜನ್ಮದಲ್ಲೇ ನಿಮ್ಮ ಸಹವಾಸಕ್ಕೆ ಬರಲ್ಲ ಮೇಡಮ್. ಬಡವಾನಿ ಮಡಗ್ದಂಗಿರುವಂಥ ನಮ್ಮ ಪಾಡಿಗೆ ನಾವಿರ್ತೀವಿ. ನಿಮ್ಮಂಥವ್ರ ಸಹವಾಸಕ್ಕೆ ಬಂದರೆ ಏನಾಗುತ್ತಂತ ಈಗ ಗೊತ್ತಾಗೋಯ್ತು ಮೇಡಮ್. ಅಜ್ಜಿ, ನೀವು ತಪ್ಪು ತಿಳ್ಕೊತಾ ಇದ್ದೀರಿ. ನಾವು ಶ್ರೀಮಂತರು, ದುಡ್ಡಿರೋರು, ಅದಕ್ಕೆ ನಿಮ್ ಕೈಯಲ್ಲಿ ಹೀಗೆಲ್ಲ ಮಾಡಿಸ್ತಿದೀವಿ ಅಂತ ನೀವ್ ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ತಿಳುವಳಿಕೆ. ಸಪೋಸ್ ನಾನು ಯಾವುದೋ 10,000 ರೂಪಾಯಿಗೆ ಹೋಟ್ಲಲ್ಲಿ ಅಡ್ಗೆ ಭಟ್ಟ ಆಗಿದ್ದು ನನ್ನ ತಾಯಿ ತಂಟೆ ಹೀಗೆ ಬಂದಿದ್ದಿದ್ರೆ ನಾನು ಹೀಗೆ ಚಳಿ ಬಿಡಿಸ್ತಿದ್ದೆ. ಅಮ್ಮನ ಮುಂದೆ ಯಾವ ದುಡ್ಡು ಯಾವ ಸ್ಟೇಟಸ್ಸು ನಾನು ನೋಡಲ್ಲ. ಅಮ್ಮ ಅಂದ್ರೆ ಅಮ್ಮ ಅಷ್ಟೇ. ಅವಳು ನನ್ನ ಪಾಲಿನ ದೇವತೆ. ಇದು ನಿಮಗೆ ಅರ್ಥ ಮಾಡಿಸ್ಬೇಕಾಗಿತ್ತು, ಅರ್ಥ ಮಾಡಿಸಿದೀನಿ. ಇದೆ ಇನ್ನೊಂದ್ಸಾರಿ ನಮ್ಮನೆ ಮುಂದೆ ಬಂದು ಈ ತರ ನಾನ್ಸೆನ್ಸ್ ಕ್ರಿಯೇಟ್ ಮಾಡಿದ್ರೆ ಹೊರಗಿನ ಪ್ರಪಂಚನೇ ನೋಡಬಾರ್ದು. ಜೈಲ್ ಕೋಣೆನೆ ಕಾಯಂ ಆಗುತ್ತೆ. ಹುಷಾರ್. ಅಯ್ಯೋ ಬೇಡಮ್ಮ, ಬೇಡ ಬೇಡ ಬೇಡ. ಇನ್ಮೇಲೆ ನಿಮ್ ಬೀದಿ ಕಡೆ ಕಾಲಿಡಲ್ಲ ನಾನು. ತುಕಾರಾಮ್ ಅಂಕಲ್, ನೀವ್ಯಾಕೋ ಇನ್ನೊಂದು ಕಂಡೀಷನ್ ಮರ್ತೀರಾ ಅಂತ ಅನ್ನಿಸ್ತಿಲ್ವಾ? ಅದು ಏನಂದ್ರೆ, ನಾನೀಗ ನಕ್ಷತ್ರನ ಕರ್ಕೊಂಡು ಹೋಗ್ತೀನಿ, ನಾಳೆ ಬಂದು ಕರ್ಪೂರ ಹಚ್ಕೋತೀನಿ. ಅದು ಇಷ್ಟೊತ್ತಲ್ಲಿ ನೀವು ಕರ್ಪೂರ ಹೇಳ್ತಾ ಇರ್ತೀರಾ, ನಿಮ್ಗೆ ಯಾಕೆ ತೊಂದರೆ? ಯಾಕಪ್ಪ, ಇಷ್ಟು ದೊಡ್ಡ ಮನೇಲಿ ಒಂದ್ ಕರ್ಪೂರ ತುಂಡು ಸಿಗಲ್ವಾ? ಇವ್ರೆ, ನಿಮ್ ದೇವ್ರ ಮನೆ ಎಲ್ಲಿದೆ? ನನ್ಗೆ ಒಂದ್ ತುಂಡು ಕರ್ಪೂರ ಸಿಗ್ಬೋದಾ? ಅಲ್ಲ, ಅದ್ಯಾಕೆ ಸುಮ್ಮನೆ? ಪರವಾಗಿಲ್ಲ ಬಿಡಿ, ನಾನೇ ನೋಡ್ತೀನಿ. ನೋಡಿ, ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಬಿಟ್ಟು ಹಾಕಿ. ಎಷ್ಟೇ ಆದ್ರೂ ಅವ್ರು ನಿಮ್ಮ ಅಪ್ಪ, ನೀವು ಹೀಗೆ ಮಾಡಬಾರ್ದು. ಅವ್ರು ನಮ್ಮ ಅಮ್ಮಂಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಿದ್ದಿದ್ರೆ ನೀವು ಹೀಗೆ ಅಂತಿರ್ಲಿಲ್ಲ. 23 ವರ್ಷ ನಮ್ಮಮ್ಮನ್ಗೆ ನರ್ಕ ಅಂದ್ರೆ ಏನು ಅಂತ ತೋರಿಸಿದ್ದಾರೆ. ನಮ್ಮಮ್ಮ ಮಾಡದೇ ಇರೋ ವ್ರತ ಇಲ್ಲ, ಸಾಯೋದೊಂದು ಬಾಕಿ. ಅಂಥದ್ದೆಲ್ಲ ಮಾಡಿಸಿದ್ದಾರೆ ನಮ್ಮಮ್ಮನ ಕೈಯಲ್ಲಿ. ಆದ್ರೆ ಈಗ ಒಂದೇ ಒಂದ್ ಕರ್ಪೂರ ಹಚ್ಚೋದಕ್ಕೆ ಎಷ್ಟು ಭಯ ಪಡ್ತಿದ್ದಾರೆ ನೋಡಿ. ಯಾಕೆ ಹೀಗೆ ಮಾಡ್ತಿದ್ಯಾ? ಅಪ್ಪ ಕಡೆ ಅವರು, ಅವ್ರ ಮೇಲೆ ಯಾಕೆ ಹಾಗೆ ಸಾಧಿಸ್ತಿದ್ಯಾ? ಬಿಟ್ಬಿಡು. ನಕ್ಷತ್ರ, ನನ್ಗೆ ನಿನ್ನಷ್ಟು ಒಳ್ಳೆ ಮನ್ಸಿಲ್ಲ. ನಾವ್ ಹೆಣ್ಮಕ್ಳು ಸೋಲೋದೇ ಇಲ್ಲಿ. ಅಪ್ಪ ಅಲ್ವಾ, ಗಂಡ ಅಲ್ವಾ, ಮನೆಯವ್ರಲ್ವಾ ಅಂತ ಕರಗ್ಬಿಡ್ತೀವಿ. ಆದ್ರೆ ಈ ಸಲ ಆತರ ಆಗ್ಬಾರ್ದು. ಅಮ್ಮ ಅನ್ಭವಿಸಿರೋ ನೋವಲ್ಲಿ 1% ಆದ್ರೂ ಅಪ್ಪಂಗೆ ಏನು ಅಂತ ಗೊತ್ತಾಗ್ಬೇಕು. ಅವ್ರು ಹಾಗೆ ಮಾಡ್ತಿದ್ರು, ನಾವು ಹಾಗೆ ಮಾಡಿದ್ರೆ ಏನೇ ಚೆನ್ನಾಗಿರುತ್ತೆ. ಭೂಪತಿಗೆ ಇದೆಲ್ಲ ಅರ್ಥ ಆಗ್ತಿಲ್ಲ. ಅವನು ಹಠಕ್ ಬಿದ್ದಿದ್ದಾನೆ. ಅವನು ಕರೆಕ್ಟಾಗೆ ಮಾಡ್ತಿದ್ದಾನೆ. ಹೆಂಗಸ್ರನ್ನ ಪರೀಕ್ಷೆ ಮಾಡೋ ಗಂಡಸರಿಗೆ ಇದೊಂದು ಪಾಠ ಆಗ್ಬೇಕು. ನಮ್ ನೋವು ಏನು ಅಂತ ಅವ್ರಿಗೂ ಅರ್ಥ ಆಗ್ಬೇಕು.
ಅಕ್ಕ ನನ್ ಅಪ್ಪ ಕರ್ಪೂರ ಸಿಕ್ತಪ್ಪ. ಹೊರಗಡೆ ಹೋಗಿ ತರೋ ಕಷ್ಟ ತಪ್ತು ನೋಡಿ. ತಗೊಳ್ಳಿ. ಏನಪ್ಪ ನೀವು ಕೈ ಕೊಡಿ. ಅಯ್ಯೋ ಕೈ ಕೊಡಿಪ್ಪ ನೀವು. ಬೆಂಕಿ ಪಣ್ಣನು ಅಲ್ಲೇ ಇತ್ತು, ತಗೊಳ್ಳಿ. ಅಯ್ಯೋ ತಗೊಳ್ಳಿ ಅಂದ್ರೆ ತಗೋಬೇಕು, ತಗೊಳ್ಳಿ. ಅಪ್ಪ ಏನ್ ನೋಡ್ತಿದ್ದೀರಾ? ಹಚ್ಚಪ್ಪ. ತುಕಾರಾಮ್ ಅಂಕಲ್, ಅಚ್ಚಿ ನೀವ್ ಎಂತ ನಿಷ್ಠಾವಂತರು, ಸತ್ಯವಂತರು ಅಂತ ಎಲ್ರಿಗೂ ಗೊತ್ತಾಗ. ನಕ್ಷತ್ರನ್ ಮೇಲಿರೋ ಪ್ರೀತಿ ನಿಜವಾದು ಅಂತ ಅಂದ್ಮೇಲೆ ನಿಮ್ ಯಾವ ಸೀಮೆ ಭಯ? ಯಾರಿಗೆ ಕಾಯ್ತಾ ಇದ್ದೀರಾ? ಅಚ್ಚಿ ಛೇ 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 ಛೇ, ಏನ್ ಇಷ್ಟೊಂದು ಕೈ ನಡಕ್ತಿದೆ? ನಾನೇ ಹಚ್ತೀನಿ ರೀ. ಕೊಡಪ್ಪ, ಬೆಂಕಿ ಪಟ್ನ ಕೊಡಪ್ಪ. ಯಾಕೆ ಅಂಕಲ್ ಬಿಟ್ಬಿಟ್ರಿ? ಭಯ ಆಗ್ತಿತ್ತ? ಡ್ರಾಮಾ ಜಾಸ್ತಿ ಆಯ್ತು ಅಂಕಲ್, ನೋಡಕ್ ಆಗ್ತಿಲ್ಲ. ಅಯ್ಯೋ, ತೊಗೊಳ್ಳಿ, ಗಟ್ಟಿಯಾಗಿ ಇಟ್ಕೊಳ್ಳಿ. ಜಯಮ್ಮ ಏನಾದ್ರೂ ಈ ಪರೀಕ್ಷೆ ಮಾಡಿಸ್ಕೊಳಲ್ಲ ಅಂತ ಅಂದಿದ್ರೆ ಯಾಕೆ? ನಿನಗ್ ನಿನ್ ಮೇಲೆ ನಂಬಿಕೆ ಇಲ್ವಾ? ನೀನ್ ನಿಯತ್ತಾಗಿ ಸಂಸಾರ ಮಾಡಿಲ್ವಾ ಅಂತ ಕೆಟ್ಟ ಕೇಳ್ತಿದೆ. ಒಂದು ಹೆಣ್ಣಿಗೆ, ಅದು ನೀವು ಕಟ್ಕೊಂಡಿರೋ ಹೆಂಡತಿಗೆ ಕೇಳಬಾರ್ದು ಪ್ರಶ್ನೆಗಳನ್ನ ಕೇಳ್ತಿದ್ರಿ. ಇವಾಗ ನಾನು ನಿಮ್ಮ ನಿಯತ್ತು ಪರೀಕ್ಷೆ ಮಾಡಬೇಕು. ಸೊ ಪ್ಲೀಸ್ ಗಟ್ಟಿಗೆ ಹಿಡ್ಕೊಂಡು ನಿಂತ್ಕೊಳ್ಳಿ ಅಂಕಲ್. ನಕ್ಷತ್ರನ್ ಮೇಲೆ ಬಂದಿರೋ ಪ್ರೀತಿ ನಿಜವಾದ್ದೇ ಆಗಿದ್ರೆ ಈ ಬೈಕ್ಗೆ ಅರ್ಥನೇ ಇಲ್ಲ ಅಂಕಲ್. ಈಗ ನೀವು ಎಷ್ಟು ಪ್ರಾಮಾಣಿಕರು ಅಂತ ಪ್ರೂವ್ ಮಾಡಿ ತೋರಿಸೋ ಟೈಮ್. ಪ್ರೂವ್ ಮಾಡಿ.
ಹೋಗು ಬನ್ನಿ. ಯಾಕೆ ಈ ತರ ಮಾಡ್ತಿದ್ಯಾ? ಇವ್ರ ಸತ್ಯ ಸಾಬೀತ್ ಮಾಡೋದು ಬೇಡ, ಏನು ಬೇಡ. ಬಿಡ್ಬಿಡೋ, ನಾನ್ ನಮ್ಮ ಮನೆಗೆ ಹೋಗ್ತೀನಿ. ಆಟೋ ಆಟೋ ಏಯ್ ಹೋಗು. ಇವತ್ ನಿನ್ನೆಲ್ಲಾದ್ರೂ ಲೈಟ್ ಕಮ್ಮಕ್ ಇಕ್ಲಿಲ್ಲ ಅಂದ್ರೆ ನೋಡು. ಮಿಲಿ ಮಿಲಿ ಯಪ್ಪ, ಈ ದೆವ್ವ ಯಾಕೆ ಇಲ್ಲಿ ತನಕ ಬರ್ತಿದೆ? ಮತ್ತೇನಾದ್ರೂ ಡೌಟ್ ಬಂತ? ಮ್ಯಾಮ್, ನೀವು ಏನಾದ್ರೂ ಕೆಲಸ ಬಾಕಿ ಇತ್ತಾ? ಬರ್ಲಾ? ಅದಲ್ಲ, ಆಗ್ಲೇ ನೀನು ನಮ್ಮಮ್ಮನ ಜೊತೆ ಅಲ್ವಾ ಮಾತಾಡ್ತಿದ್ದಿತ್ತು? ಹ್ಞೂ ಮ್ಯಾಮ್. ಅಮ್ಮ ಅಮ್ಮ ಬೆಂಗಳೂರಲ್ಲೇ ಇರೋದಾ? ಅದು ಅವರು. ಯಾಕೆ ಮ್ಯಾಮ್? ಕೇಳೋದಕ್ಕೆ ಉತ್ತರ ಕೊಡು. ಬೆಂಗಳೂರಾ? ಹ್ಞೂ ಮ್ಯಾಮ್, ಇಲ್ಲೇ. ಫೈನ್, ನಾನೊಂದ್ಸಲ ಅವ್ರನ್ನ ಮೀಟ್ ಮಾಡಬೇಕು. ನಾಳೆನ ಕರ್ಕೊಂಡು. ಏನು? ನಮ್ಮಮ್ಮನ್ ಮೀಟ್ ಮಾಡ್ಬೇಕಾ? ಯಾಕೆ ಮ್ಯಾಮ್? ನೀವ್ ಅವ್ರನ್ನ ಮೀಟ್ ನಾನು ನೋಡ್ಬೇಕು. ಕರ್ಕೊಂಡ್ ಬಾ, ಜಸ್ಟ್ ಕರ್ಕೊಂಡ್ ಬಾ ಅಷ್ಟೆ. ಈ ಯಾಕೆ ಏನು ಪ್ರಶ್ನೆಗಳೆಲ್ಲ ಬೇಡ. ಬಾ ಅಂದ್ರೆ ಬರ್ಬೇಕು, ಮುಗೀತು.